ನಮಸ್ಕಾರ. ವೆಲ್ಕಮ್ ಟು ಮೈ ನವರಾತ್ರಿ ಎಪಿಸೋಡ್ 4. ನವರಾತ್ರಿ 4ನೇ ದಿನ ದುರ್ಗಾದೇವಿ ಕೂಷ್ಮಾಂಡ ರೂಪವನ್ನು ಪೂಜಿಸ್ತಾರೆ. ಕೂಷ್ಮಾಂಡ ದೇವಿಯನ್ನು ಸೃಷ್ಟಿಯ ದೇವಿ ಅಥವಾ ಬ್ರಹ್ಮಾಂಡ ಸೃಷ್ಟಿಸಿದ ಆದಿಶಕ್ತಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕು ಎಂದರೆ ಸಣ್ಣ, ಉಷ್ಮ ಅಂದರೆ ತಾಪ ಅಥವಾ ಉಷ್ಣತೆ, ಅಂಡ ಅಂದರೆ ಮೊಟ್ಟೆ. ಇದರ ಅರ್ಥ ಬ್ರಹ್ಮಾಂಡವನ್ನು ಅನ್ನುವ ಚೈತನ್ಯ ಶಕ್ತಿಯನ್ನು ತನ್ನ ಒಡಿಲಿನಲ್ಲಿ ಇಟ್ಟಿಕೊಂಡವಳು ಎಂಬ ಅರ್ಥ ಕೂಡ ಬರುತ್ತೆ. ಕೂಷ್ಮಾಂಡ ದೇವಿ ಹೆಸರಿನ ಮೀನಿಂಗ್ಗೆ ತುಂಬ ಸ್ಪೆಷಲ್ ಆಗಿದೆ. ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ ಶಕ್ತಿ. ಹಾಗೆ ಅವಳ ಜಪಮಾಲೆಯಲ್ಲಿ ಎಲ್ಲ ಸಿದ್ಧಿಗಳು ನಿಧಿಗಳು ಅಡಗಿವೆ ಅಂತ ನಂಬಿಕೆ ಕೂಡ ಇದೆ. ಬ್ರಹ್ಮಾಂಡವನ್ನು ಅವಳ ತನ್ನ ಚಿಕ್ಕ ನಗು ಮಾತ್ರೆಯಿಂದಲೇ ಸೃಷ್ಟಿಸಿದ್ಲು ಅಂತ ಪುರಾಣ ಕೂಡ ಹೇಳ್ತದೆ. ಒಂದು ಚಿಕ್ಕ ಸ್ಪಾರ್ಕ್ನಿಂದ ದೊಡ್ಡ ಬೆಳಕು ಹುಟ್ಟಿದಂತೆ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಮತ್ತೊಂದು ವಿಶೇಷ ಅಂದರೆ ಅವಳಿಗೆ ಬಿಳಿ ಕುಂಬಳಕಾಯಿ ಬಲಿಯನ್ನು ಇಷ್ಟಪಡ್ತಾಳೆ. ಶುಭ, ಶುದ್ಧತೆ, ತಂಪು ಮತ್ತು ಸಾತ್ವಿಕತೆ ಸಿಂಬಾಲಿಸಮ್ ತೋರಿಸುತ್ತೆ. ಅದಕ್ಕಾಗಿ ಅವಳಿಗೆ 2 ಹೆಸರು ಬಂದಿರುತ್ತೆ, ಬ್ರಹ್ಮಾಂಡದ ಸೃಷ್ಟಿಕರ್ತೆ ಮತ್ತು ಕೂಷ್ಮಾಂಡ ದೇವಿ ಅಂತ. ಸೊ ನಮ್ಮ ಜೀವನದಲ್ಲೂ ಸ್ಮಾಲ್ ಪಾಸಿಟಿವ್ ಥಾಟ್ಸ್ ಮತ್ತು ಕ್ರಿಯೇಟಿವಿಟಿ ದೊಡ್ಡ ಬೆಳಕನ್ನು ತರ್ತವೆ. ಎಕ್ಸಾಂಪಲ್, ಒಂದು ಸ್ಮೈಲ್, ಒಂದು ಗುಡ್ ವರ್ಡ್, ಒಂದು ಸ್ಮಾಲ್ ಐಡಿಯಾ, ಇವನ್ ಇಟ್ ಕ್ಯಾನ್ ಚೇಂಜಸ್ ಅ ಸಂಬಡೀಸ್ ಫುಲ್ ಡೇ. ಸಮ್ಟೈಮ್ ವಿ ಥಿಂಕ್, ನಾನು ಮಾಡಿದ್ರೆ ಏನು ಚೇಂಜ್ ಆಗ್ತದೆ? ಆದರೆ ಜಸ್ಟ್ ಲೈಕ್ ಯೂನಿವರ್ಸ್ ಸ್ಟಾರ್ಟ್ ಆಗಿದ್ದು ಒಂದು ಟೈನಿ ಸ್ಪಾರ್ಕಿಂದನೇ, ಒಂದು ನಗುವಿಂದ. ನಮ್ಮ ಸ್ಮಾಲ್ ಎಫರ್ಟ್ ಕೂಡ ಲೈಫ್ ಟ್ರಾನ್ಸ್ಫಾರ್ಮ್ ಮಾಡ್ತವೆ. ಸೊ ಪಾಸಿಟಿವ್ ಎನರ್ಜಿ ಮತ್ತು ಕ್ರಿಯೇಟಿವ್ ಸ್ಪಿರಿಟ್ಸ್ ನಮ್ಮೊಳಗೆ ಅಲೈವ್ ಆಗಿ ಹಾಗೆ ಇವತ್ತಿನ ನೈವೇದ್ಯಕ್ಕೆ ಗೋಧಿ ಹಿಟ್ಟಿನ ಹಲ್ವಾ ಮಾಡಿದ್ದೆ. ನಿಮ್ಗೆ ರೆಸಿಪಿ ಇಂಟ್ರೆಸ್ಟ್ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.